ಯತ್ರ ದೇವೋ ಜನಾರ್ದನ, ರುದ್ರದೇವರಂತಾರೆ ಏನಾದರೂ ಅಡ್ಡಿ ಇಲ್ಲ, ಹೋಗಿ ನೀನು ಹೇಳು. ನಾರದರಿಗೆ ಸರಿ ಅಂತ ಅನಿಸ್ತು ರುದ್ರದೇವರ ಮಾತು. ಆಯಿತು ಅಂತ ಹೋಗಿ ಪರಮಾತ್ಮನ ವಿಷಯವನ್ನು ತಿಳಿಸಿದಾಗ ಭಗವಂತ ಅಲ್ಲಿ ರುದ್ರದೇವರಿರೋ ಕಡೆ ಬರ್ತಾನೆ. ನಾಸ್ತಿ ಸೌಖ್ಯಂಚ ಮೂರ್ಖೇಶು ನಾಸ್ತಿ ಸೌಖ್ಯಂಚ ರೋಜಿಷು. ದೇವರು ಬಂದು ಹೇಳ್ತಾನೆ, ಶಿವ ಎಂಥ ಕೆಲಸ ಮಾಡಿಬಿಟ್ಟಿಯಯ್ಯ, ಹೋಗಿ ನಿನ್ನ ಪತ್ನಿಯ ಮಾತು ಕೇಳಿಕೊಂಡು ಹೋಗಿ ಅವನಿಗೆ ವರ ಕೊಟ್ಟು ನಿನಗೆ ಇಷ್ಟೆಲ್ಲ ಆಪತ್ತು ಮಾಡಿಕೊಂಡಿದ್ದೀಯಲ್ಲ. ನಾಸ್ತಿ ಸೌಖ್ಯಂಚ ಮೂರ್ಖೇಶು. ಹೀಗೆ ಭಗವಂತ ಹೇಳ್ತಾ, ಅಂತೂ ಏನೇ ಇರಲಿ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳಿದ್ದಂತೆ, ನೀನು ಚಿಂತೆ ಮಾಡಬೇಡ, ಹೋಗಿ ನರ್ಮದಾ ನದಿ ತೀರದಲ್ಲಿ ಹೋಗಿ ಕೂತ್ಕೊ, ನಾನು ಆ ಅಸುರನ ಕಥೆ ನೋಡ್ತೇನೆ. ಇಷ್ಟು ಹೇಳಿದಾಗ ನೇರ ರುದ್ರದೇವರು ನರ್ಮದೆಯ ಹತ್ರ ಬರ್ತಾ ಇದ್ದಾರೆ. ಅಷ್ಟರಲ್ಲಿ ಭಗವಂತ ತಾನು ಹೋಗಿ ಆ ಅಸುರನ ಮುಂದೆ ಹೋಗಿ ನಿಲ್ತಾ ಇದ್ದಾನೆ. ವಸಂತ ಮಾಸಂ ಸಂಸೃಜ್ಯ, ಎಲ್ಲಿ ಅಸುರ ಓಡಾಡುತ್ತಿದ್ದ ಆ ಪ್ರದೇಶದಲ್ಲಿ ಹೋಗಿ ಆ ಇಡೀ ಪರಿಸರವನ್ನು ಬಹಳ ರಮಣೀಯವಾಗಿ ಬದಲಾಯಿಸಿಬಿಟ್ಟಂತೆ. ವಸಂತ ಋತು ಇರಬೇಕು, ಒಳ್ಳೆ ತಂಪಾದ ಸುವಾಸಿತವಾದ ಗಾಳಿ ಬೀಸ್ತಾ ಇರಬೇಕು, ಸುತ್ತಲೂ ಹೂವಿನ ಗಿಡಗಳು, ಈ ರೀತಿಯಲ್ಲಿ ಶ್ರೀಫಲೈಶ್ಚ ತಥಾ ತಾಲೈಹಿ, ತುಂಬ ವರ್ಣನೆ ಮಾಡಿದ್ದಾರೆ ಅದನ್ನು. ಆ ರೀತಿ ಅವನಿಗೆ ಕಾಮೋದ್ದೀಪನ ಆಗುವಂತೆ ಅಂಥ ಒಂದು ಪರಿಸರವನ್ನು ಪರಮಾತ್ಮ ತಾನಲ್ಲಿ ಸೃಷ್ಟಿ ಮಾಡಿದ್ದಂತೆ. ಸೃಷ್ಟಿ ಮಾಡಿ ತಾನು ಒಂದು ಸ್ತ್ರೀವೇಷವನ್ನು ಧಾರಣೆ ಮಾಡಿದ್ದಾನೆ. ಅದು ನಾರಾಯಣಿ ರೂಪ ಅಂತ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಮೋಹಿನಿ ಅಂತ ಬೇರೆ ಪುರಾಣಗಳಲ್ಲಿ ಹೆಸರುಂಟು. ಅಂತೂ ಒಂದು ಸ್ತ್ರೀವೇಷ, ಯೋಷಿದ್ರೂಪಂ ಅನಿರ್ದೇಶ್ಯಂ ಅಂತಂತಾರೆ ಭಾಗವತದಲ್ಲಿ. ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸುಂದರವಾದ ರೂಪ ಅದು ಅಂತ ವಾದಿರಾಜರು ಹೇಳಿದ್ದುಂಟು. ತನ್ನ ಸೌಂದರ್ಯದಿಂದ ಉನ್ನತ ಮಡಿಯಾದ ಲಾವಣ್ಯಾದಿ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ತನ್ನೇ ಮಹಲೋಟುಮೀವ ಅನ್ಯಾರೇಕೆಂದು ಬೆರಗಾದಳು ಅಂತ. ಲಕ್ಷ್ಮೀದೇವಿಯ ಸೌಂದರ್ಯಕ್ಕಿಂತಲೂ ಅನಂತಪಟ್ಟು ಉತ್ತಮವಾದ ಸೌಂದರ್ಯ ಪರಮಾತ್ಮನ ನಾರಾಯಣಿ ರೂಪದ್ದು ಅಂತ. ಅಂಥ ಒಂದು ರೂಪ ಧಾರಣೆ ಮಾಡಿ ಪರಮಾತ್ಮ ಮುಂದೆ ನಿಂತಿದ್ದಾನೆ. ಆ ದಾನವ ನೋಡಿದ ದೇವರನ್ನು ನೋಡಿದ ಮೋಹಿತನಾದ ಬಂದು ಹೇಳ್ತಾನೆ, ಅಹಂ ವಿವಾಹಮಿಚ್ಛಾಮಿ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತಿದ್ದೇನೆ. ದೇವರು ಹೇಳ್ತಾನೆ, ಆಯಿತು ಮದುವೆ ಆಗಬೇಕು ಅಂತ ಹೇಳ್ತಿದ್ದಿ, ನೀನು ಯಾರು ನೀನು? ವಿಶ್ವಾಸೋ ನೈವ ಕರ್ತವ್ಯ, ನೋಡಲಿಕ್ಕೆ ದೊಡ್ಡ ದಾನವೈದ್ಯ ಆಗಿದ್ದಿ, ನಿನ್ನನ್ನು ನಾನು ಹೇಗೆ ನಂಬೋದು? ನಿನ್ನಂಥವರಲ್ಲಿ ವಿಶ್ವಾಸ ಮಾಡೋದಿಲ್ಲ ನಾನು. ಇಲ್ಲ, ನಾನು ಬಹಳ ಸಾತ್ವಿಕನಾದವ, ನಾನು ನಿನ್ನನ್ನು ಮದುವೆ ಆಗೇ ಆಗ್ತೇನೆ ಅಂತ ಅಂದ. ಹೀಗೆ ಸ್ವಲ್ಪ ಕಾಲ ಅವನ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿ ತಾನು ಆ ದಾನವನನ್ನು ಮದುವೆಯಾಗುವಂತೆ ಭಗವಂತವನನ್ನು ಮೋಹನ ಮಾಡಿ ಕೊನೆಗೆ ಪರಮಾತ್ಮ ಹೇಳಿದ್ನಂತೆ, ಗೋಪಾನ್ವಯೇಷು ಸರ್ವೇಷು ಹಸ್ತಶಿರಸಿ ಧೀಯತೆ. ನೋಡು, ವಿವಾಹ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಅಂತಂದದೆ, ಒಬ್ಬೊಬ್ಬರ ಮನೆ ಒಂದೊಂದು ಪದ್ಧತಿ ಇರುತ್ತೆ. ಹಾಗೆ ಅಂದರೆ ನೋಡಿ, ಇಲ್ಲಿ ಬರೋ ಕತೆ ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ ಇಲ್ಲಿ. ನಮ್ಮನೆ ಪದ್ಧತಿ ಏನು ಅಂದರೆ, ನೋಡಿ ನಮ್ಮನೆ ನಾವೆಲ್ಲ ಗೋಪಕನ್ಯೆಯರು, ಅಂದರೆ ಹಸುವನ್ನು ನೋಡಿಕೊಳ್ಳುವಂತಹ ಗೋಪಾಲಕರು ನಾವು. ನಮ್ಮನೆಯಲ್ಲಿ ಮದುವೆ ಆಗಬೇಕಾದರೆ ನೀನು ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ನನ್ನ ಅಪ್ಪನ ಹತ್ರ ಬಂದು ಕೇಳಬೇಕು. ಈಗ ನಮಸ್ಕಾರ ಮಾಡುವ ಹಿಂಗೆ ಕಿವಿ ಇಟ್ಕೊಂಡು ಪ್ರವರ್ ಹೇಳ್ಕೊಂಡು ಬಂದು ನಮಸ್ಕಾರ, ಹಾಗೆ ನೀನು ತಲೆ ಮೇಲೆ ಕೈ ಇಟ್ಕೊಂಡು ಬಂದು ನನ್ನ ಅಪ್ಪನನ್ನು ಕೇಳು, ಅವ ಒಪ್ಪಿಗೆ ಆದರೆ ನಾನು ಮದುವೆ ಆಗ್ತೇನೆ. ಇವ ಆಯಿತು ಅಂತ ಹೇಳಿಕೊಂಡು ತನ್ನ ತಲೆ ಮೇಲೆ ತಾನು ಕೈ ಇಟ್ಟು, ತಾನು ಏನು ಹಿಂದೆ ರುದ್ರದೇವರ ಹತ್ರ ವರ ಪಡೆದಿದ್ದ ಅದನ್ನು ಮರೆತು ತಾನೇ ಅಲ್ಲಿ ತನ್ನ ಶಿರಸ್ಸಿನ ಮೇಲೆ ತನ್ನ ಕೈ ಇಟ್ಕೊಂಡು ಭಸ್ಮೀಭೂತನಾಗಿದ್ದಾನೆ ಅಂತ ಇಲ್ಲಿ ಚರಿತ್ರೆಯನ್ನು ತಿಳಿಸಿಕೊಡ್ತಾರೆ. ಪುರಾಣಗಳಲ್ಲಿ ಇದೆ ಸಣ್ಣ ಸಣ್ಣ ವ್ಯತ್ಯಾಸಗಳಿಂದ, ಒಂದೇ ಕಥೆನೇ ಸ್ವಲ್ಪ ಕಾಲ ವ್ಯತ್ಯಾಸ, ದೇಶ ವ್ಯತ್ಯಾಸ ಅದರಿಂದ ಅಂದರೆ ಅಭಿಪ್ರಾಯ ಒಟ್ಟು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಅದನ್ನು ನಿರೂಪಣೆ ಮಾಡುತ್ತಾ. ಇದು ದೋಷ ಅಲ್ಲ, ಮತ್ತೆ ಅಲ್ಲಿ ಹಂಗೆ ಹೇಳ್ತಾರೆ ಇಲ್ಲಿ ಹಿಂಗೆ ಹೇಳ್ತಾರಲ್ಲ ಅಂತ ನಾವು ತಪ್ಪು ತಿಳಿಬಾರ್ದು. ದೋಷ ಅಲ್ಲ, ಕಥೆಯನ್ನು ವ್ಯತ್ಯಾಸ ಮಾಡಿ ಹೇಳ್ತಾರೆ. ವ್ಯತ್ಯಾಸ ಮಾಡುವ ಕಾರಣ ಏನು ಅಂತಂದರೆ ನಮಗೆ ಇನ್ನಷ್ಟು ಕುತೂಹಲ ಉಂಟಾಗತ್ತೆ ಆ ಕಥೆಯಲ್ಲಿ. ಆದ್ದರಿಂದ ಮತ್ತೆ ಮತ್ತೆ ಇನ್ನಷ್ಟು ಅನೇಕ ಪುರಾಣ ಓದ್ತೇವೆ, ಒಂದು ಅಭಿಪ್ರಾಯ. ಮತ್ತೊಂದು, ಕೆಲವು ಕಡೆಯಲ್ಲಿ ದುಷ್ಟರನ್ನು ಮೋಹಗೊಳಿಸೋದಕ್ಕಾಗಿಯೇ ವ್ಯತ್ಯಾಸ ಮಾಡಿ ಹೇಳಿರ್ತಾರೆ ವೇದವ್ಯಾಸದೇವರು. ಅಂದರೆ ವಿರುದ್ಧವಾಗಿಯೇ ತಿಳ್ಕೊಂಡು ನಾಶವಾಗಲಿ ದುಷ್ಟರು ಅನ್ನೋ ಅಭಿಪ್ರಾಯದಿಂದ ವ್ಯತ್ಯಾಸ ಮಾಡಿ ಹೇಳಿರ್ತಾರೆ. ಹೀಗೆ ಅನೇಕ ಅಭಿಪ್ರಾಯ ಇರುತ್ತೆ. ಈ ಪ್ರಕಾರ ಆ ಚರಿತ್ರೆಯನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ, ಮತ್ತೊಂದು ಧನದ ತೀರ್ಥ ಅಂತ, ನರ್ಮದಾ ದಕ್ಷಿಣೇ ಕೂಲೆ, ನರ್ಮದೆಯ ದಕ್ಷಿಣದಲ್ಲಿರತಕ್ಕಂಥ ಒಂದು ತೀರ್ಥ ಅದು. ಅಲ್ಲಿ ಸ್ನಾನ ಮಾಡೋಣದರಿಂದ ವಿಶಿಷ್ಟವಾಗಿರತಕ್ಕಂಥ ಸಂಪತ್ತು ನಮಗೆ ಬರುತ್ತೆ. ಮತ್ತೊಂದು ಮಂಗಳೇಶ್ವರ ತೀರ್ಥ ಅಂತ ಹೇಳಿದ್ದಾರೆ. ಮಂಗಳ ಅಂತಂದರೆ ಈ ನವಗ್ರಹಗಳಲ್ಲಿ ಕುಜಗ್ರಹ, ಭೂಮಿಪುತ್ರ. ಕುಜಗ್ರಹಕ್ಕೆ ಮಂಗಳ ಅಂತ ಕರೆಯೋದುಂಟು, ಮಂಗಳವಾರ ಅಂತ ಹೇಳ್ತೀವಲ್ಲ ಇವತ್ತು. ಹಾಗೆ
ಈ ಮಂಡಳ ಗ್ರಹ ತಾನು ತಪಸ್ಸು ಮಾಡಿ ರುದ್ರದೇವರನ್ನು ಒಲಿಸಿಕೊಂಡಿರುವಂತಹದ್ದು. ಆದ್ದರಿಂದ ಮಂಡಳೇಶ್ವರ ತೀರ್ಥ ಅಂತ ಹೇಳ್ತಾರೆ. ರಾಮೇಶ್ವರ, ಹಾಗೆ ರವಿತೀರ್ಥ, ಅನೇಕ ತೀರ್ಥಗಳನ್ನು ಹೇಳಿದ್ದಾರೆ. ಮತ್ತೊಂದು ಮಣಿನಾಗೇಶ್ವರ ತೀರ್ಥ ಅಂತ ಹೇಳ್ತಾರೆ. ಇದು ಯಾವುದು ಅಂತ, ನರ್ಮದಾ ತೀರದಲ್ಲೇನೆ ಮಣಿನಾಗೇಶ್ವರ ತೀರ್ಥ ಯಾವುದು ಅಂತ ಅದಕ್ಕೊಂದು ಕಥೆ ಹೇಳಿದರು. ಮಹಾಭಾರತದಲ್ಲಿ ನಾವು ವಿನತಾದೇವಿ ಹಾಗೂ ಕದ್ರೂದೇವಿಯರ ವಿವಾದದ ಕಥೆಯನ್ನು ನಾವು ಕೇಳುತ್ತೇವೆ. ಕಶ್ಯಪ ಋಷಿಗಳಿಗೆ ಅನೇಕ ಜನ ಪತ್ನಿಯರಿದ್ದಾರೆ. ಅವರಲ್ಲಿ ಒಬ್ಬರು ವಿನತ ಅಂಥೇಳಿ. ವಿನತೆಯಲ್ಲಿ ಹುಟ್ಟಿದವರೇ ವೈನತೇಯ ಅರ್ಥಾತ್ ಗರುಡ ದೇವರು. ಅರುಣ, ಗರುಡ ಇವರೆಲ್ಲ ವಿನತೆಯ ಮಕ್ಕಳು. ಕದ್ರೂದೇವಿಯಲ್ಲಿ ಅನೇಕ ವಿಷಸರ್ಪಗಳು ಅಲ್ಲಿ ಮಕ್ಕಳಾಗಿ ಹುಡ್ತಾರೆ. ಒಂದು ಸಂದರ್ಭದಲ್ಲಿ ಇವರಿಬ್ಬರು ವಿಹಾರಕ್ಕೆ ಅಂತ ಹೊರಟಿರ್ತಾರೆ. ಅಲ್ಲಿ ಇಂದ್ರದೇವರ ಕುದುರೆ ಉಚ್ಚೈಶ್ರವಸ್ಸು ಅವರಿಗೆ ಕಂಡು ಬರುತ್ತೆ. ಆ ಕುದುರೆಯನ್ನು ನೋಡಿಕೊಂಡು ವಾಪಸ್ ಆಶ್ರಮಕ್ಕೆ ಬಂದರು. ಈ ಕದ್ರೂದೇವಿ ಏನಿದ್ದಾಳಲ್ಲ, ಸರ್ಪಗಳ ತಾಯಿ, ಆಕೆ ಬಹಳ ಸಿಟ್ಟಂತೆ. ಏನಾದರೂ ಮಾಡಿ ಈ ವಿನತೆಯನ್ನು ಅಂದರೆ ತನ್ನ ಸವತಿಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಳ್ಬೇಕು ಅಂತ. ಅದಕ್ಕೆ ಮನೆಗೆ ಬಂದ ಮೇಲೆ ಬೇಕು ಅಂತಲೇ ವಿವಾದ ತೆಗೆದ್ಲು. ಇವತ್ತು ಆ ಕುದುರೆ ನೋಡಿದ್ವಲ್ಲ, ಆ ಕುದುರೆ ಬಹಳ ಬಿಳಿಯಾಗಿದೆ, ಆದರೆ ಆ ಕುದುರೆಯ ಬಾಲ ಮಾತ್ರ ಯಾಕೋ ತುಂಬ ಕಪ್ಪಾಗಿದೆ ಅಂತಂದ್ಲು ಕದ್ರೂದೇವಿ. ವಿನತಾದೇವಿ ಹೇಳ್ತಾಳೆ, ಇಲ್ಲ ನಾನು ನೋಡಿದ್ದೇನೆ ಆ ಕುದುರೆಯನ್ನು, ಅದರ ಬಾಲ ಕಪ್ಪಿಲ್ಲ, ಬಾಲನೂ ಬಿಳಿಯ ಇದೆ ಅಂತ ವಿನತಾದೇವಿ ಹೇಳಿದ್ಲು. ಪರಸ್ಪರ ಹೀಗೆ ವಿವಾದ ದೊಡ್ಡದಾಯಿತು, ಗಲಾಟೆ ಶುರುವಾಯಿತು. ಕೊನೆಗೆ ಒಂದು ಪಣ ಹಾಕ್ಕೊಂಡ್ರು. ನಾಳೆ ದಿವಸ ಬೆಳಗ್ಗೆ ಹೋಗಿ ನೋಡೋಣ. ಕದ್ರು ಹೇಳಿದ್ಲು, ನಾಳೆ ಬೆಳಗ್ಗೆ ಹೋಗಿ ನೋಡಿದಾಗ ಅದರ ಬಾಲ ಕಪ್ಪಿತ್ತು ಅಂತಂದರೆ ನೀನು ಜೀವನ ಪೂರ್ತಿ ನನ್ನ ದಾಸಿಯಾಗಿರಬೇಕು, ಇಲ್ಲ ಅಂತಂದರೆ ನಾನು ನಿನ್ನ ದಾಸಿಯಾಗಿರ್ತೇನೆ. ಹೀಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಎಲ್ಲ ಹೊರಟಿದ್ದಾರೆ. ಮರುದಿವಸ ಬೆಳಗ್ಗೆ ಹೋಗಿ ನೋಡೋದು ಅಂತ ಆಯಿತು. ಅಷ್ಟರಲ್ಲಿ ನೋಡಿ, ಕದ್ರು ಗೊತ್ತಿದೆ ಆ ಬಾಲ ಕಪ್ಪಿಲ್ಲ ಅಂತ ಹೇಳಿ, ಬೇಕು ಅಂತ ವಿವಾದ ತೆಗೆದಿರೋದದು. ಅವತ್ತು ರಾತ್ರಿ ತಾನು ತನ್ನ ಮಕ್ಕಳು ಸರ್ಪಗಳನ್ನೆಲ್ಲ ಕರೆದ್ಲಂತೆ. ಕರೆದು ಹೇಳ್ತಾಳೆ, ನೋಡಿ ನಾಳೆ ದಿವಸ ನೀವು ಬೆಳಗ್ಗೆ ಆ ಏನು ಪರೀಕ್ಷೆ ಆಗತ್ತಲ್ಲ, ಅಂಥ ಸಮಯದಲ್ಲಿ ನೀವು ಹೋಗಿ ಎಲ್ಲ ಆ ಏನು ಉಚ್ಚೈಶ್ರವಸ್ಸು ಅನ್ನೋ ಕುದುರೆ ಇದೆ, ಆ ಕುದುರೆಯ ಬಾಲದಲ್ಲಿ ಆ ಎಲ್ಲ ರೋಮಕೂಪಗಳಲ್ಲಿ ನೀವು ಹೋಗಿ ಸೇರ್ಕೊಂಡ್ಬಿಡಿ ಅಂತಂದು. ಚೆನ್ನಾಗಿ ಆ ಬಾಲಕ್ಕೆ ಸುತ್ಕೊಂಡ್ಬಿಡಿ, ಕಪ್ಪು ಹಾವುಗಳು ಹೋಗಿ ಸುತ್ಕೊಳ್ಬೇಕು. ದೂರದಿಂದ ನೋಡಿದಾಗ ಆ ಕುದುರೆಯ ಬಾಲ ಕಪ್ಪು ಅಂತ ಕಾಣಬೇಕು. ಆ ರೀತಿಯಲ್ಲಿ ನೀವೆಲ್ಲ ಮಾಡಬೇಕು ಅಂತ ತನ್ನ ಮಕ್ಕಳಾದ ಸರ್ಪಗಳಿಗೆ ಹೇಳಿದ್ಲಂತೆ. ಆದರೆ ಕೆಲವು ಸರ್ಪಗಳಿದ್ದಾವಲ್ಲ, ತುಂಬ ಸಾತ್ವಿಕ, ಅವು ಒಪ್ಪಲಿಲ್ಲ. ಅವು ಹೇಳ್ತಾವೆ, ಅಮ್ಮ ನೀನು ಅನ್ಯಾಯ ಮಾಡ್ತಾ ಇದ್ದಿ, ಬಹಳ ತಪ್ಪು, ಆ ರೀತಿ ಮೋಸ ಮಾಡಬಾರದು, ನಾವು ಹೋಗುವುದಿಲ್ಲ ಅಂತ. ಸಿಟ್ಟು ಬಂತಂತೆ ಕದ್ರೂದೇವಿಗೆ. ತನ್ನ ಮಕ್ಕಳಂತೆ ನೋಡದೆ ಅವರಿಗೆ ಶಾಪ ಹಾಕಿದ್ದಾಳೆ. ನೀವೆಲ್ಲರೂ ಸಹಿತ ಯಜ್ಞಕುಂಡದಲ್ಲಿ ಬಿದ್ದು ಸತ್ತು ಹೋಗಿ ಅಂತಂದು. ಅದಕ್ಕಾಗಿಯೇ ಸರ್ಪಯಾಗ ನಡೆದಾಗ ಎಲ್ಲ ಸರ್ಪಗಳು ಹೋಗಿ ಈ ಕದ್ರುವಿನ ಶಾಪದಿಂದ ಅಲ್ಲಿ ಹೋಗಿ ಬಿದ್ದು ಸಾಯ್ತಾವೆ. ಇನ್ನು ಕೆಲವು ಸರ್ಪಗಳು ಮಾತ್ರ ಅವು ಹೆದರಿಕೊಂಡು ಅಲ್ಲಿಂದ ಓಡಿ ಹೋಗಿಬಿಟ್ಟಿದ್ದಾವಂತೆ. ಕೇಚಿತ್ ಪ್ರವಿಷ್ಟಾರೋಮೇಶು, ಕೆಲವು ಸರ್ಪಗಳು ಹೇಳಿದ ಹಾಗೆ ಹೋಗಿ ಆ ರೋಮಕೂಪಗಳಲ್ಲಿ ಸೇರಿಕೊಳ್ತಾವೆ. ಮರುದಿವಸ ಅದು ಕಪ್ಪಾಗಿ ಕಾಣಿಸುತ್ತೆ. ಆ ಕಥೆ ಬೇರೆ, ಇನ್ನು ದೊಡ್ಡ ಕಥೆ ಇದೆ ಅದು ಮಹಾಭಾರತದಲ್ಲಿ. ವಿನತೆ ಕದ್ರುವಿನ ದಾಸ್ಯವನ್ನು ಮಾಡ್ತಾಳೆ. ಕೊನೆ ಗರುಡ ದೇವರು ತನ್ನ ತಾಯಿಯ ದಾಸ್ಯವನ್ನು ಬಿಡಿಸೋಲಿಕ್ಕೋಸ್ಕರವಾಗಿ ಅಮೃತವನ್ನೇ ತಂದುಕೊಟ್ರು. ದೇವತಾಲೋಕ ಅಮೃತ ತಂದುಕೊಟ್ಟು ದಾಸ್ಯ ಮೋಚನೆ ಮಾಡಿ ಎಲ್ಲ ಬಹಳ ದೊಡ್ಡ ಕಥೆ ಬರುತ್ತೆ. ಆ ಕಥೆ ಬೇರೆ. ಅಂತೂ ಇಲ್ಲಿ ಹೇಳುವಂತಹದ್ದೇನು ಅಂತಂದರೆ, ಆ ಏನು ಸರ್ಪಗಳಿಗೆ ಆದೇಶ ಮಾಡಿದ್ಲಲ್ಲ, ಆ ಕೆಲವು ಸರ್ಪಗಳೆಲ್ಲ ಆ ಕದ್ರುವಿನ ಭಯದಿಂದ ಗಂಗಾ ತೀರದಲ್ಲಿ ಹೋಗಿ ಸೇರಿಕೊಂಡಾವಂತೆ. ಕೆಲವು ವಿಂಧ್ಯ ಪರ್ವತದಲ್ಲಿ ಹೋಗಿ ಪ್ರವೇಶ ಮಾಡುತ್ತಾವೆ. ಕೆಲವು ಸರ್ಪಗಳು ಈ ನರ್ಮದಾ ನದಿಯ ತೀರದಲ್ಲಿ ಒಂದು ಕಡೆಯಲ್ಲಿ ಅವು ನೆಲೆಸ್ತಾ ಇದ್ದಾವೆ. ಅಲ್ಲಿಯೇ ನಿಂತು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ವಂತೆ ಆ ಸರ್ಪಗಳು. ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ಏನು ಬೇಕು ಅಂತ ಕೇಳಿದಾಗ ಆ ಸರ್ಪಗಳು ಹೇಳ್ತಾವೆ, ನಮಗೆ ನಮ್ಮ ತಾಯಿ ಏನು ಶಾಪ ಕೊಟ್ಟಿದ್ದಾಳಲ್ಲ, ಆ ಶಾಪ ನಮಗೆ ತಟ್ಟದಂತೆ ಮಾಡು ನೀನು. ಅಂದರೆ ನಾವು ಹೋಗಿ ಅಗ್ನಿಕುಂಡದಲ್ಲಿ ಬೀಳಬಾರದು, ಆ ರೀತಿಯಲ್ಲಿ ಮಾಡು ನೀನು. ಅಷ್ಟೇ ಅಲ್ಲ, ನಮಗೆ ಅನುಗ್ರಹ ಮಾಡಿದ್ದಕ್ಕೆ ಕುರುಹಾಗಿ ನೀನು ಒಂದು ರೂಪದಿಂದ ಇಲ್ಲಿ ಪ್ರತ್ಯಕ್ಷನಾಗಬೇಕು ಅಂತ ಹೇಳಿದಾಗ ರುದ್ರದೇವರು ತಕ್ಕಂತೆ ಅಲ್ಲಿ ಬಂದು ನೆಲೆಸಿದ್ದಾರೆ. ಅದು ಮಣಿನಾಗೇಶ್ವರ ತೀರ್ಥ ಅಂತ ನರ್ಮದಾ ನದಿಯಲ್ಲಿ ಅದು ಪ್ರಸಿದ್ಧವಾಗ್ತಾ ಇದೆ. ಹೀಗೆ ಆ ಕಥೆಯನ್ನು ಹೇಳ್ತಾ ಮತ್ತೊಂದು ಗೋಪಾರೇಶ್ವರ ತೀರ್ಥ ಅಂತ ಹೇಳ್ತಾರೆ.
ಕಾಮಧೇನು ಅಲ್ಲಿ ತಪಸ್ಸು ಮಾಡಿ ರುದ್ರದೇವರನ್ನು ಒಲಿಸಿಕೊಳ್ತಲ್ತೆ. ಅಂದ ಹಾಗಾಗಿ ಗೋಪಾಲೇಶ್ವರ ತೀರ್ಥ, ಗೌತಮರು ತಪಸ್ಸು ಮಾಡಿದ್ದ ಗೌತಮೇಶ್ವರ, ಹೀಗೆಲ್ಲ ತುಂಬ ಹೇಳ್ತಾರೆ. 100 ತೀರ್ಥಗಳು ಬರ್ತವೆ. ಅಂದರೆ ಯಾರ್ಯಾರು ನರ್ಮದಾ ತೀರಕ್ಕೆ ಬಂದು ಎಲ್ಲೆಲ್ಲಿ ತಪಸ್ಸು ಮಾಡಿರ್ತಾರೆ ಅದು ಅವರವರ ಹೆಸರಿನಲ್ಲೇ ಅದೊಂದು ತೀರ್ಥವಾಗಿ ಪ್ರಸಿದ್ಧವಾಗ್ತಾ ಇದೆ. ಮತ್ತೊಂದು ಶಂಖಚೂಡ ತೀರ್ಥ ಅಂತ, ಶಂಖಚೂಡ ಅಂತ ಒಂದು ಸರ್ಪ, ಆ ಸರ್ಪ ತಪಸ್ಸು ಮಾಡಿರುವಂತಹ ತೀರ್ಥ ಅದು. ಮತ್ತೊಂದು ಪಾರಾಶೇಶ್ವರ ತೀರ್ಥ ಅಂತ ಹೇಳಿದ್ದಾರೆ. ಅದು ಯಾವುದು ಅಂತಂದರೆ ಪರಾಶರ ಋಷಿಗಳು ತಪಸ್ಸು ಮಾಡಿ ಈ ವೇದವ್ಯಾಸ ದೇವರನ್ನು ಪಡೆದಿರುವಂಥದ್ದು, ಮಜನನ್ನಾಗಿ ಪಡೆದಿರುವಂತಹದ್ದು, ಅದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಹಾಗೆ ಭೀಮೇಶ್ವರ, ನಾರದೇಶ್ವರ. ನಾರದೇಶ್ವರ ಯಾವುದು ಅಂದರೆ ನಾರದರು ಒಂದು ಸಂದರ್ಭದಲ್ಲಿ ಒಂದು ತಪಸ್ಸನ್ನು ಮಾಡಿದರಂತೆ. ರುದ್ರದೇವರು ಪ್ರತ್ಯಕ್ಷ ಆದರು. ಏನು ಬೇಕು? ನಾರದರು ಕೇಳ್ತಾರೆ, ಯೋಗಶ್ಚೈವ ಪ್ರಸಿದ್ಧತು ಅಚಲಾತೆ ಭವೇದ್ ಭಕ್ತಿ. ನನಗೆ ಹರಿಭಕ್ತಿ ಅನ್ನೋದು ಚೆನ್ನಾಗಿ ಕೊಡ್ರಿ, ನಿಮ್ಮಲ್ಲಿ ಭಕ್ತಿಯನ್ನು ಕೊಡ್ರಿ. ಅಷ್ಟೇ ಅಲ್ಲ, ನಾನು ಒಳ್ಳೆಯ ಯೋಗ ಸಿದ್ಧಿ ನನಗೆ ಉಂಟು ಯೋಗ ಸಿದ್ಧಿ ಬರುವಂತೆ ಮಾಡಿ, ಇನ್ನು ತ್ರಿಕಾಲ ಜ್ಞಾನವನ್ನು ನನಗೆ ಕೊಡ್ರಿ. ಇನ್ನು ದಿನೇ ದಿನೇ ಯಥಾಯುದ್ಧಂ ದಾನವ ಮಾನುಷೈಹಿ. ಇನ್ನೊಂದು ವಿಚಿತ್ರವಾದ ಒಂದು ವರವನ್ನು ಕೇಳಿದರು ನಾರದರು. ದೇವತಾ ಲೋಕದಲ್ಲಿ ಆಗಲಿ, ಮನುಷ್ಯ ಲೋಕದಲ್ಲಿ ಆಗಲಿ, ದಾನವರಲ್ಲಿ ಆಗಲಿ, ಪಾತಾಳದಲ್ಲಿ ಆಗಲಿ, ಎಲ್ಲೇ ಏನು ಒಂದು ದೊಡ್ಡ ಯುದ್ಧಗಳು ಅಂತ ನಡೀತಾವೆ, ಆ ಯುದ್ಧವನ್ನು ನಾನು ಅಲ್ಲಿ ನಿಂತು ನೋಡಬೇಕು, ಈ ತರಹದ ಒಂದು ವರ ಕೊಡ್ರಿ ಅಂತ ಕೇಳಿದ್ರಂತೆ ನಾರದರು. ಅವರಿಗೆ ಯುದ್ಧ ದರ್ಶನದ ಒಂದು ಕುತೂಹಲ ಇತ್ತಂತೆ ನಾರದರಿಗೆ. ಇದು ಯದ್ಯಪಿ ಅಂದರೆ ಇದೇನು ದೋಷ ಅಂತ ನಾವು ತಿಳಿಬಾರದು. ಇಲ್ಲಿ ಈ ಕಥೆಯನ್ನು ನಿರೂಪಣೆ ಮಾಡುತ್ತಾರೆ. ಮತ್ತು ನಮಗೆ ಪ್ರಶ್ನೆ ಬರುತ್ತೆ, ನಾರದರು ತಪಸ್ವಿಗಳು, ಅವರು ಯಾಕಪ್ಪ ಇದೆಲ್ಲ ಇದೇನೋ ಸುಮ್ಮನೆ ಏನೋ ಸುಳ್ಳು ಕಥೆ ಹೇಳ್ತಾರೆ ಅಂತ. ಆದರೆ ಸುಳ್ಳಲ್ಲ ಇದು. ನಾರದರು ಆ ವರ ಕೇಳಿದ್ದು ಸತ್ಯವೇ. ಕಾರಣ ಏನು ಅಂತಂದರೆ, ಶ್ರೀಮದಾಚಾರ್ಯರು ತಾವು ಅನುವ್ಯಾಖ್ಯಾನದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಒಂದು ಮಾತು ಹೇಳುತ್ತಾರೆ. ಯದೇಂದ್ರ ವೈರೋಚನಯೋ ಬ್ರಹ್ಮಾಸ್ತ್ರಾಭ್ಯಾಂ ಸುತಾಪಿತಾ ಅಪಿ ನೈವಾಜಹುರ್ ಯುದ್ಧ ರಸಾತ್ತೇ ನಾರದಾದಯ ಅಂಥೇಳಿ. ಇಂದ್ರದೇವರಿಗೂ ಬಲಿಗೂ ಯುದ್ಧ ಆಗಿರತಕ್ಕಂತಹ ಸಂದರ್ಭದಲ್ಲಿ ಪರಸ್ಪರ ಬ್ರಹ್ಮಾಸ್ತ್ರಗಳನ್ನು ಹಾಕ್ಕೊಂಡು ಯುದ್ಧವನ್ನು ಮಾಡಿಕೊಳ್ತಾ ಇದ್ದಾರೆ. ನಾರದರು ಬಹಳ ಕುತೂಹಲದಿಂದ ಅಲ್ಲೇ ನಿಂತು ಆ ಯುದ್ಧದ ರಸವನ್ನು ಆಸ್ವಾದನೆ ಮಾಡ್ತಿದ್ರಂಥವ್ರು. ಆ ಯುದ್ಧ ನಡೆಯೋ ಜಾಗದಿಂದ ಆಚೆ ಬರಲಿಕ್ಕೆ ನಾರದರು ಇಷ್ಟನೇ ಆಗಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಜಗಳಾಡಿಕೊಳ್ಳೋದು ನೋಡಿದರೆ ನಾರದರಿಗೆ ಇಷ್ಟನಾ ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. ಹಾಗೆ ಎಂದೂ ಅರ್ಥ ಅಲ್ಲ. ಟೀಕಾಚರತ್ಪಾದರು ಅಲ್ಲಿ ಬಹಳ ನ್ಯಾಯಸುಧಾ ಗ್ರಂಥದಲ್ಲಿ ವಿಸ್ತಾರವಾಗಿ ವ್ಯಾಖ್ಯಾನ ಬರೆದಿದ್ದಾರೆ ಅದಕ್ಕೆ. ಯುದ್ಧಾದಿ ದರ್ಶನಂ ಯಸ್ಮಾತ್ ಸುದುಃಖೇನಾಪಿ ಕುರುವತೆ. ಅವರಿಗೆ ದುಃಖನೇ ಅದು. ಯುದ್ಧ ನೋಡೋದು ದುಃಖನೇ. ಯಾಕೆ ಎಷ್ಟೋ ಜನ ಸಾಯ್ತಾರೆ, ಆ ಸತ್ತ ಸಂಗತಿಗಳನ್ನೆಲ್ಲ ನೋಡಿದಾಗ ದುಃಖ ಆಗತ್ತೆ. ಆದರೆ ಅವರ ಒಂದು ಪರಾಕ್ರಮವನ್ನು ನೋಡಿದಾಗ ಆಶ್ಚರ್ಯ ಆಗತ್ತಂತೆ, ಆ ಸಂತೋಷ ಆಗತ್ತಂತೆ, ಅಂಥ ಪರಾಕ್ರಮದಿಂದ ಯುದ್ಧ ಮಾಡಿದ್ದಾರೆ ಅಂತ. ಹೀಗೆ ಇದು ಇನ್ನೊಂದು ವಿಶೇಷ ಏನು ಅಂತಂದರೆ, ಆಚಾರ್ಯರು ಏನು ಯದೇಂದ್ರ ವೈರೋಚನಯೋ ಅನ್ನುವಂತಹ ಒಂದು ಪುರಾಣದ ಶ್ಲೋಕ ಹೇಳಿದ್ದಾರೆ, ಅದು ಸ್ಕಂದ ಪುರಾಣದ್ದೇ ಶ್ಲೋಕ. ಅದು ಇತಿ ಸ್ಕಾಂದೆ ಅಂತ ಆಚಾರ್ಯ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ವರ ಕೇಳಿರುವಂತಹದ್ದು ಸತ್ಯನೇ. ನಾರದರಿ ಏನು ಮತ್ತೊಬ್ಬರು ಜಗಳಾಡ್ತಿದ್ರೆ ನೋಡಿ ಖುಷಿ ಪಡೋ ಪ್ರವೃತ್ತಿ ಇಲ್ಲ. ನಾವು ಈ ಯಾವುದೋ ಕೆಟ್ಟ ಸಿನಿಮಾಗಳಲ್ಲಿ ನೋಡಿದ ಹಾಗೆ ಅಥವಾ ಕೆಲವು ನಾಟಕಗಳಲ್ಲಿ ಆ ರೀತಿ ತೋರಿಸ್ತಾರೆ. ನಾರದರು ಅಂದರೆ ಬರೀ ಜಗಳ ಹಚ್ಚುವವರು ಅಂತ. ಎಂದೂ ಆ ತರಹದ ಪ್ರವೃತ್ತಿ ಇಲ್ಲ. ದೊಡ್ಡ ಋಷಿಗಳು ನಾರದರು. 14ನೇ ಕಕ್ಷೆಯಲ್ಲಿರುವಂತಹ ದೇವಋಷಿಗಳು ನಾರದರು ಅಂತಂದರೆ ಸಾಮಾನ್ಯರಲ್ಲ. ಅವರಿಗೆ ಯುದ್ಧದ ದರ್ಶನ ಕುತೂಹಲ. ಯದ್ಯಪಿ ದುಃಖ ಆದರೂ ಸಹಿತ ಅದು ಒಂದು ಸುದುಃಖೇನೈವ ಕುರುವತೆ, ಅದು ಒಂದು ಸುಖ ಸಾಧನ ಅನ್ನೋದಕ್ಕಾಗಿ ಆಚಾರ್ಯರು ಮತ್ತೊಂದು ಪ್ರಸಂಗದಲ್ಲಿ ಅದನ್ನು ನಿರೂಪಣೆ ಮಾಡಿರುವಂತಹದ್ದಲ್ಲಿ ಹೀಗೆ ಹೇಳಿದಾಗ ರುದ್ರದೇವರಲ್ಲಿ ವರವನ್ನು ಕೊಡ್ತಾ ಇದ್ದಾರೆ. ಅದು ನಾರದೇಶ್ವರ ತೀರ್ಥ ಅಂತ ಪ್ರಸಿದ್ಧ ಇರುವಂತಹದ್ದು. ಮತ್ತೊಂದು ದಧಿಸ್ಕಂದ, ಮಧುಸ್ಕಂದ, ನಂದಿಕೇಶ್ವರ, ವರುಣೇಶ್ವರ ಇದೆಲ್ಲ ಹೇಳ್ತಾ ಮತ್ತೊಂದು ಹನುಮಂತೇಶ್ವರ ಅಂತ ಹೇಳ್ತಾರೆ. ಪ್ರಾಯಶಃ ಹನುಮದೀಶ್ವರ ಇರಬೇಕು ಅಂತ ಅನ್ನಿಸ್ತದೆ. ಇಲ್ಲಿ ಕೆಲವೆಲ್ಲ ವಿಚಿತ್ರ ಪ್ರಯೋಗಗಳು ಬಂದಿದ್ದಾವೆ. ಹನುಮಂತೇನ ಜಾಂಬವಂತೇನ ಸ್ಥಾಪಿತಂ ಅಂತ ಹೇಳ್ತಾರೆ. ಅದೆಲ್ಲ ಹನುಮಂತ ಅಂತ ಅಂದರೆ ಬಹುವಚನದಲ್ಲಿ ಹನುಮಂತ ಅಂತ ಆಗ್ತದಷ್ಟೇ ವಿನಃ ಸಂಸ್ಕೃತದಲ್ಲಿ ಹನುಮಂತ ಅಂತನ್ನುವಂಥ ಹನುಮಾನ್ ಅಷ್ಟೇ. ಅದು ಹನುಮತ್ ಶಬ್ದ ಬಹುವಚನದಲ್ಲಿ ಹನುಮಂತ ಅಂತ ಆಗ್ಬೋದು. ಆದರೆ ಕೆಲವೊಂದು ವಿಚಿತ್ರ, ಅದು ಪ್ರಾಯಶಃ ನಂತರದ ಯಾರೋ ಸೇರಿಸಿದ್ದೇನೋ ಇರಬಹುದು, ಅದೆಲ್ಲ ಸಹಿತ.
ಹೀಗೆ ಅದನ್ನು ಸಹಿತ ಹೇಳುತ್ತಾರೆ. ಒಂದು ವಿಚಿತ್ರ ಕಥೆಯನ್ನು ಸೃಷ್ಟಿ ಮಾಡಿದರು. ಯಾಕಂದರೆ ತಾಮಸ ಪುರಾಣಗಳಂತೂ ಕೆಲವೊಂದು ತಾಮಸ ಕಥೆಗಳನ್ನು ಹೇಳುತ್ತಾರೆ ಇಲ್ಲಿ. ಹನುಮಂತ ದೇವರು ಒಂದು ಸಂದರ್ಭದಲ್ಲಿ ತಾವು ಕೈಲಾಸಕ್ಕೆ ಹೋದ್ರಂತೆ. ಯಾವ ರಾವಣ ಯುದ್ಧ ಎಲ್ಲ ಮುಗಿದ ಮೇಲೆ ಕೈಲಾಸಕ್ಕೆ ಹೋದ್ರಂತೆ. ಹೋದರೆ ನಂದಿ ದರ್ಶನಕ್ಕೆ ಬೀಳಲಿಲ್ವಂತೆ. ಯಾಕೆಂದರೆ ನೀನು ಎಷ್ಟೋ ಜನ ದೈತ್ಯರನ್ನು ಸಂಹಾರ ಮಾಡಿದ್ದಿ, ಕೆಲವರೆಲ್ಲ ಬ್ರಾಹ್ಮಣರಿದ್ದರು, ಬ್ರಹ್ಮಹತ್ಯಾ ಪಾತಕ್ಕೆ ನಿನಗೆ ಬಂತು ಅಂತ ಅಂದ್ರಂತೆ. ಅದು ಹಂಗಾರೆ ಏನು ಮಾಡಲಿ ಅಂತಂದರೆ ಹೋಗಿ ನರ್ಮದಾ ತೀರಕ್ಕೆ ಹೋಗಿ ತಪಸ್ಸು ಮಾಡು ಅಂತ. ಈ ರೀತಿ ಆ ತಪಸ್ಸು ಮಾಡಿ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡ್ರು ಅಂತ ಒಂದು ಕಥೆ. ಅಂದರೆ ನಾವು ಈ ಕಥೆಗಳನ್ನೆಲ್ಲ ತದ್ವತ್ತಾಗಿ ಹಾಗೇ ಎಂದೂ ತೆಗೆದುಕೊಳ್ಬಾರದು. ಅದರ ಸಾರಾಂಶವನ್ನು ಅಭಿಪ್ರಾಯ ಬ್ರಹ್ಮಹತ್ಯಾದಿಗಳನ್ನು ಪರಿಹಾರ ಮಾಡುವಂತಹದ್ದು, ಇಷ್ಟೇ ಸಾರಾಂಶ ತಗೊಳ್ಬೇಕೇ ವಿನಃ ಪ್ರಾಣದೇವರಿಗೂ ಬ್ರಹ್ಮಹತ್ಯೆ ಬಂತು ಅಂತ ತಾತ್ಪರ್ಯ ಅಲ್ಲ. ಎಂದೂ ಆ ರೀತಿಯಲ್ಲಿ ಅಂಥ ಕೆಟ್ಟ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡತಕ್ಕಂಥದ್ದಲ್ಲ. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂತಂದರೆ, ಇದು ಹೇಳುವಾಗ ನಾವೇನು ಹನುಮಂತನ ದ್ವಾದಶನಾಮ ಸ್ತೋತ್ರವನ್ನು ಹೇಳುತ್ತೇವೆ, ಅದನ್ನು ಈ ಸಂದರ್ಭದಲ್ಲಿ ಪುರಾಣ ಉಲ್ಲೇಖ ಮಾಡುತ್ತೆ. ಹನುಮಾನಂಜನಾಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಟಃ ಫಲ್ಗುಣಸಟಃ ಪಿಂಡಾಕ್ಷೋಮಿತ ವಿಕ್ರಮಃ ಉದಧಿತ್ರಮಣಶ್ಚೈವ ಸೀತಾ ಸಂದೇಶಹಾರಕಃ ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಸ್ಯ ದರ್ಪಃ. ಇದೆಲ್ಲ ಪ್ರಾಣದೇವರ 12 ನಾಮಗಳಿವು. ಹನುಮಾನ್, ಅಂಜನಾಸೂನು, ವಾಯುಪುತ್ರ, ಮಹಾಬಲ, ರಾಮೇಷ್ಟ, ಈ ಎಲ್ಲ ನಾಮಗಳು ಈ ದ್ವಾದಶ ನಾಮ ಸ್ತೋತ್ರ ಈ ಸಂದರ್ಭದಲ್ಲಿ ಪುರಾಣದಲ್ಲಿ ಉಲ್ಲೇಖವಾಗ್ತಾ ಇದೆ. ಈ ಚರಿತ್ರೆಯನ್ನು ತಿಳಿಸಿಕೊಡ್ತಾ ಅಲ್ಲಿ ಆ ಸಂದರ್ಭದಲ್ಲಿ ಏನೇ ಶತಬಾಹು ಅನ್ನತಕ್ಕಂಥ ಮಹಾರಾಜ ತಾನು ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ತಾನು ಸಿದ್ಧಿಯನ್ನು ಪಡೆದಿದ್ದಾನೆ ಅಂತ ಆ ಶತಬಾಹು ರಾಜನ ಚರಿತ್ರೆಯನ್ನು ತಿಳಿಸ್ತಾರೆ. ಇನ್ನು ರಾಮೇಶ್ವರ, ಲಕ್ಷ್ಮಣೇಶ್ವರ, ಕುಂಭೇಶ್ವರ ಅಂತ ಅನೇಕ ತೀರ್ಥಗಳನ್ನು, ಅಂದರೆ ಆಯಾ ದೇವತೆಗಳು ಅಲ್ಲಿ ಹೋಗಿ ತಪಸ್ಸು ಮಾಡಿದಾಗ ಅಲ್ಲಿ ಲಿಂಗಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ಅಂತ ನರ್ಮದಾ ನದಿ ಮಾಹಾತ್ಮ್ಯ ಬಹಳ ವಿಸ್ತಾರ ಹೇಳಿದ್ದಾರೆ. ಎಷ್ಟು ಹೇಳಿದರೂ ಅದು ಮುಗಿತಕ್ಕಂಥದ್ದಲ್ಲ. ಅದು ತುಂಬ ವಿಸ್ತೃತವಾಗಿ 100 ತೀರ್ಥಗಳು ಜೊತೆಗೆ 100 ಕಥೆಗಳು ಅದು ಸಹಿತ ಇದರಲ್ಲಿ ಬಂದಿದ್ದಾವೆ. ಅಂತಹ ಎಲ್ಲ ತೀರ್ಥಕ್ಷೇತ್ರಗಳ ಮಾಹಾತ್ಮ್ಯ ಪುರಾಣಗಳಲ್ಲಿ ತುಂಬ ಹೇಳಿದ್ದಾರೆ. ನೀವು ಯಾವುದೇ ಪುರಾಣ ತೆಗೆದು ನೋಡಿ, ಸ್ಕಂದ ಪುರಾಣ ಅಂತಲ್ಲ, ಸ್ಕಂದ ಪುರಾಣ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಹೆಚ್ಚಿಗೆ ಇದೆ ಬೇರೆ ಪುರಾಣಗಳಿಗಿಂತಲೂ. ಬೇರೆ ಬೇರೆ ಪುರಾಣಗಳಲ್ಲಿಯೂ ಬಹಳ ವಿಸ್ತೃತವಾಗಿ ತೀರ್ಥಕ್ಷೇತ್ರಗಳ ಮಹಾತ್ಮೆಯನ್ನು ವರ್ಣನೆ ಮಾಡಿದ್ದಾರೆ. ಆ ತೀರ್ಥಕ್ಷೇತ್ರಗಳ ಸ್ಮರಣೆಯನ್ನು ನಾವು ಇವತ್ತು ಮಾಡಿದರೂ ಸಹಿತ ನಮಗೆ ವಿಶಿಷ್ಟವಾದ ಪುಣ್ಯ ಇದೆ. ಆ ಎಲ್ಲ ಕ್ಷೇತ್ರಗಳಿಗೆ ನಾವು ಅಲ್ಲಿ ಹೋಗಿ ಸ್ನಾನ, ದಾನ, ಶ್ರಾದ್ದಾದಿ ಕರ್ಮಗಳು ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಆ ತೀರ್ಥಗಳ ಒಂದು ಸ್ಮರಣೆಯಿಂದಾದರೂ ನಾವು ಒಂದು ಪುಣ್ಯ ಮನೆಯಲ್ಲಿ ಕೂತಲ್ಲೇನೆ ಆಯಾ ತೀರ್ಥಗಳನ್ನು ನೆನೆಸಿ ಭಗವಂತನಿಯ ಮನಸ್ಸಿನಲ್ಲಿ ನಾವು ನಮಸ್ಕಾರವನ್ನು ಮಾಡಿದಾಗ ನಮಗೆ ಅದರಿಂದ ಭಗವಂತ ಪುಣ್ಯವನ್ನು ನಮಗೆ ತಂದುಕೊಡುತ್ತಾನೆ. ಆ ಅಭಿಪ್ರಾಯದಿಂದ ವೇದವ್ಯಾಸ ದೇವರು ಅನೇಕ ತೀರ್ಥಗಳನ್ನು ನಮಗಿಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಎಲ್ಲ ತೀರ್ಥಗಳು ಏನು ಹೇಳಿದ್ದಾರೆ ಎಲ್ಲರ ಆ ತೀರ್ಥ ಸ್ನಾನವನ್ನು ಇಂದು ಮಾಡಿದ್ದೇವೆ. ಪುನಃ ನಾಳೆ ದಿವಸ ಸಂಜೆ ಮತ್ತೆ 4:15 ಸೇರಿದಾಗ ಈ ರೇವಾಖಂಡ ಇದನ್ನು ಮುಂದೆ ಇನ್ನೂ ಕೆಲವೊಂದು ಕಥೆಗಳನ್ನು ಉಲ್ಲೇಖ ಮಾಡಿದ್ದಾರೆ, ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ 2 ಮಾತನ್ನು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.